ಬಹಳ ವರ್ಷಗಳಾದ ಬಳಿಕ ಟೆಲಿವಿಷನ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಚುನಾವಣೆ ನಿನ್ನೆ ಭಾನುವಾರ ನಡೆಯಿತು. ಎರಡು ಸಿಂಡಿಕೇಟ್ಗಳ ನಡುವೆ ಫೈಟ್ ಏರ್ಪಟ್ಟಿತ್ತು. ಮೊದಲ ಸಿಂಡಿಕೇಟು ರವಿ ಆರ್ ಗರಣಿ ಇವರ ಒಂದು ಸಿಂಡಿಕೇಟು, ಮತ್ತೊಂದು ಶರತ್ ಲೋಹಿತಾಶ್ ಅವರ ಸಿಂಡಿಕೇಟು. ಈ ಒಂದು ಚುನಾವಣೆಯ ಫಲಿತಾಂಶ ಕೂಡ ನಿನ್ನೆನೇ ಹೊರಬಂದಿದೆ. ಇದರಲ್ಲಿ ರವಿ ಆರ್ ಗರಣಿ ಅವರ ಒಂದು ಟೀಮ್ಗೆ ಚುನಾವಣೆಯಲ್ಲಿ ಜಯ ಸಿಕ್ಕಿದೆ. ಸೊ ಇದರೊಳಗಡೆ ಈ ಒಂದು ಸಿಂಡಿಕೇಟ್ನಲ್ಲಿ ಒಟ್ಟು 17 ಜನ ಚುನಾವಣೆಯಲ್ಲಿ ವಿವಿಧ ಚಿಹ್ನೆಗಳ ಅಡಿಯಲ್ಲಿ ನಿಂತಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ರವಿ ಆರ್ ಗರಣಿ, ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಗಿರೀಶ್ ರಾವ್ ಜೋಗಿ, ಇನ್ನು ಕಾರ್ಯದರ್ಶಿ ಸ್ಥಾನಕ್ಕೆ ಲಿಂಗದೇವರು, ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಶ್ರೀದೇವಿ, ಇನ್ನು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ರಮೇಶ್ ಪಂಡಿತ್, ಖಜಾಂಚಿ ಸ್ಥಾನಕ್ಕೆ ಭಾಸ್ಕರ್ SS ಅವರು ನಿಂತಿದ್ರು. ಇದು ಒಂದಾದರೆ, ಇನ್ನು ಕಾರ್ಯಕಾರಿ ಸಮಿತಿಗೆ ಕಮಲಾ ಕೆ, ಗಿರೀಶ್ ರೆಡ್ಡಿ, ನಾಗೇಶ್, ರವಿಶಂಕರ್, ಲಕ್ಷ್ಮಿ, ಶಿವಕುಮಾರ್, ಶೈಲೇಶ್, ಸಕ್ರೆಬೈಲ್ ಶ್ರೀನಿವಾಸ್, ಸತೀಶ್ ಕೃಷ್ಣ, ಸಂಜೀವ್ ತಗಡೂರು, ಹರೀಶ್ ರಾಯಪ್ಪ, ಈ 17 ಜನ ಈ ಒಂದು ರವಿ ಆರ್ ಗರಣಿ ಅವರ ಸಿಂಡಿಕೇಟ್ನಲ್ಲಿದ್ದರು. ಇವರೆಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ. ಬಹಳ ವರ್ಷಗಳ ಬಳಿಕ ಈ ಒಂದು ಟೆಲಿವಿಷನ್ ಅಸೋಸಿಯೇಷನ್ ಕ್ಲಬ್ಗೆ ಚುನಾವಣೆ ಆಗಿದೆ. ಸೊ ಸಾಕಷ್ಟು ಅಕ್ರಮಗಳು ಕೂಡ ಈ ಒಂದು ಈ ಹಿಂದೆ ಇದ್ದಂಥ ಮ್ಯಾನೇಜ್ಮೆಂಟಲ್ಲಿ ಆಗಿತ್ತು. ಹೀಗಾಗಿ ಕೋರ್ಟ್ಗೆಲ್ಲ ಹೋಗಿ ಈ ಒಂದು ಬಂದಿತ್ತು. ಕೋರ್ಟಲ್ಲೂ ಕೂಡ ಇದು ಕೇಸ್ ಕೂಡ ನಡೀತಿದೆ. ಈ ಮಧ್ಯದಲ್ಲಿ ಚುನಾವಣೆ ಆಗಿ ರವಿ ಆರ್ ಗರಣಿ ಅವರ ತಂಡ ಈಗ ಗೆದ್ದಿದೆ. ಹೀಗಾಗಿ ಸರ್ಕಾರದಿಂದಲೂ ಕೂಡ ಜಾಗವನ್ನು ಕೊಟ್ಟು ಒಳ್ಳೆ ಬೆಂಗಳೂರಲ್ಲಿರುವಂಥ ಕ್ಲಬ್ಗಳ ಪೈಕಿ ಇದು ಒಳ್ಳೆ ಸ್ಪೇಸ್ ಇರುವಂಥ, ಜೊತೆಗೆ ಒಳ್ಳೊಳ್ಳೆ ಫೆಸಿಲಿಟಿ ಇರುವಂಥ, ಒಳ್ಳೆ ಜಾಗದಲ್ಲಿರುವಂಥ ಕ್ಲಬ್. ಈಗ ಹೊಸದಾಗಿ ಆಯ್ಕೆ ಆಗಿರುವಂಥ ಈ ಒಂದು ಟೀಮ್ನ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು, ಜೊತೆಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ರಲ್ಲ, ಇನ್ನಾದರೂ ಕೂಡ ಇಲ್ಲಾಗಿರುವಂಥ ಅಕ್ರಮಗಳು ಮುಂದೆ ಆಗದಂಥ ರೀತಿಯಲ್ಲಿ, ಜೊತೆಗೆ ಆ ಕ್ಲಬ್ ಕೂಡ ಉತ್ತಮವಾಗಿ ಒಂದು ಮುನ್ನಡೆಯುವಂಥ ನಿಟ್ಟಿನಲ್ಲಿ ಶ್ರಮವಹಿಸಿ ಕೆಲಸವನ್ನ, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಯಾವುದೇ ಅಕ್ರಮಗಳಿಗೆ, ಚಟುವಟಿಕೆ ಅಕ್ರಮ ಮತ್ತು ಹಣಕಾಸಿನ ಅಕ್ರಮಗಳಿಗೆ ಯಾವುದೇ ರೀತಿಯ ಎಡೆ ಮಾಡಿ ಕೊಡೋದಿಲ್ಲ ಅನ್ನುವಂಥ ನಂಬಿಕೆ ನಿಮಗೆಲ್ಲ ಮತದಾನ ಮಾಡಿರುವಂಥವ್ರು ಇಟ್ಟಿದ್ದಾರೆ. ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದೇ ನಮ್ಮ ನ್ಯಾಷನಲ್ ಟಿವಿಯ ಒತ್ತಾಯ.